टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಟಮಟ ಮಧ್ಯಾಹ್ನ ಸಿನಿಮೀಯ ರೀತಿ ಎಂಟ್ರಿ ಕೊಟ್ಟಿದ್ದ ನಾಲ್ವರು ಖದೀಮರು ಚಿನ್ನದಂಗಡಿಯಲ್ಲಿ ಹಗಲು ದರೋಡೆ ಮಾಡಿ ಕಾಲ್ಕಿತ್ತಿದ್ರು. ಕಲಬುರಗಿಯ ಈ ದರೋಡೆ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕಲಬುರಗಿಯ ಚಿನ್ನದಂಗಡಿ ದರೋಡೆಗೆ ಮತ್ತೆ ಟ್ವಿಸ್ಟ್. ಚಿನ್ನದಂಗಡಿ ದರೋಡೆಕೋರರು ನಾಲ್ವರಲ್ಲ 5. ಕಲಬುರಗಿ ಸರಾಫ್ ಬಾಜಾರ್ನಲ್ಲಿ ಮಲಿಕ್ ಜುವೆಲರ್ಸ್ ದರೋಡೆ ಕೇಸ್ಗೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ಖತರ್ನಾಕ್ಗಳು ಮೊಬೈಲ್ ಮತ್ತು ವಾಹನ ಬಳಸದೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ರು. ಈಗ ದರೋಡೆಯಲ್ಲಿ ಭಾಗಿಯಾದವರು 4ರಲ್ಲ 5 ಅನ್ನೋದು ಬಯಲಾಗಿದೆ. ಹೌದು, ಸಿಸಿಟಿವಿ ಜಾಲಾಡಿದ್ದ ಪೊಲೀಸರು 4 ದರೋಡೆಕೋರರು ದುಷ್ಕೃತ್ಯ ಎಸಗಿದ್ದಾರೆ ಅಂತ ಅಂದುಕೊಂಡಿದ್ರು. ಆದ್ರೆ ಮೇನ್ ಸೀನ್ ನಲ್ಲಿ 4 ಹಿಂದೆ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಇರೋದು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ದರೋಡೆ ಮಾಡಿ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದ 4ರನ್ನ ಅಲ್ಲಿದ್ದ 5ನೇ ಆರೋಪಿ ರಿಸೀವ್ ಮಾಡಿಕೊಂಡಿದ್ದಾನೆ. ಬೇಕಾದ ಹಣಕಾಸಿನ ನೆರವು ಕೂಡ ಕೊಟ್ಟಿದ್ದಾನೆ. ಬಸ್ ಸ್ಟ್ಯಾಂಡ್ ಬಳಿಯ ಹೋಟೆಲ್ ಒಂದರಲ್ಲಿ ಆರೋಪಿಗಳು ಚಹಾ ಕುಡಿದಿದ್ದು 30 ರೂಪಾಯಿ ಫೋನ್ ಪೇ ಮೂಲಕ ಕೊಟ್ಟಿದ್ದಾರೆ. ಈಗ ಫೋನ್ ಪೇ ಟ್ರಾನ್ಸಾಕ್ಷನ್ ಹಿಸ್ಟರಿ ಪಡೆದಿರುವ ಪೊಲೀಸರು ಖದೀಮನ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಬಂದ ಗ್ಯಾಂಗ್ನಿಂದ ದರೋಡೆ. ಇನ್ನು ಪಶ್ಚಿಮ ಬಂಗಾಳದಿಂದ ಬಂದ ಗ್ಯಾಂಗ್ನಿಂದ ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಕಲಬುರಗಿಯಿಂದ ಬಸ್ ಮೂಲಕ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ತೆರಳಿರುವ ಶಂಕೆ ಇದೆ. ಸದ್ಯ ಪೊಲೀಸರ ಒಂದು ತಂಡ ಹೈದರಾಬಾದ್, ಮತ್ತೊಂದು ತಂಡ ಪಶ್ಚಿಮ ಬಂಗಾಳದಲ್ಲಿ ತಲಾಶ್ ನಡೆಸುತ್ತಿದೆ. ಈ ದರೋಡೆ ಪ್ರಕರಣ ಈಗ ರಾಜಕೀಯ ತಿರುವು ಕೂಡ ಪಡೆದುಕೊಂಡಿದೆ. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಠ ಮಧ್ಯಾಹ್ನದಲ್ಲಿ ಒಂದು ಅಂಗಡಿಗೆ ನುಗ್ಗಿ 2-3 ಕೆಜಿ ಚಿನ್ನ, ಬೆಳ್ಳಿ, ಬಂಗಾರದ ಆಭರಣಗಳನ್ನ ದೋಚ್ತಾರೆ ಅಂದ್ರೆ ಕಲಬುರಗಿಯಲ್ಲಿ ಎಲ್ಲ ತೆರೆದಿಟ್ಟಿದ್ದಾರೆ. ಏನು ಹೆದರಿಕೆ ಇಲ್ಲ. ನಮ್ಮ ಸರ್ಕಾರ ಇದೆ ಅಂತ ಕಳ್ಳರು ಭಾವಿಸಿದ್ದಾರೆ. ಇಲ್ಲಿ ಯಾರ್ಯಾರು ರೌಡಿಗಳಿದ್ದಾರೆ, ನಮ್ಮ ಸರ್ಕಾರ ಇದೆ ಅಂತ ಭಾವಿಸಿದ್ದಾರೆ. ನಮ್ಮ ಸರ್ಕಾರ ಇದೆ, ನಮ್ಮ ಸಚಿವರ ಬೆಂಬಲ ಇದೆ ಅಂತ ಹೇಳಿ ಹಾಡಾಗಲೇ ಈ ರೀತಿ ಮಾಡ್ತಾ ಇದ್ರೆ ಹೊಲ ಎದ್ದು ಬೇಲಿ ಮೈದಂಗೆ. ಅದಕ್ಕೆ ದಯವಿಟ್ಟು ಕಾನೂನು ಸುವ್ಯವಸ್ಥೆ ಹದಗೆಡ್ದಂಗೆ ಅದನ್ನು ಕಾಪಾಡಬೇಕಾಗಿದೆ. ಸದ್ಯ ಆರೋಪಿಗಳ ಬಗ್ಗೆ ಮಹತ್ವದ ಸುಳಿವು ಪತ್ತೆ ಹಚ್ಚಿರುವ ಪೊಲೀಸರು ಇಂದು ಅಥವಾ ನಾಳೆ ಒಳಗಾಗಿ ಆರೋಪಿಗಳನ್ನ ಬೇಟೆಯಾಡುವ ವಿಶ್ವಾಸದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.